ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ನಿಜ ಹೇಳ್ತಿದ್ದೀನಿ, ನನ್ನ ಮಗ ರಾಮ್ನ ನೀವು ಮನೆಯಿಂದ ಆಚೆ ಹಾಕಿದಾಗಲೂ ಕೂಡ ನನಗೆ ಇಷ್ಟೊಂದು ನೋವಾಗಿರಲಿಲ್ಲ. ಪ್ರೇಮಂಗೆ ಬಾಯಿಗೆ ಬಂದಾಗೆ ಬೈದು ತಳ್ಳಬಾರ್ದಿತ್ತು ಅದಕ್ಕೆ ಅಂತಾರೆ ಶ್ರೀಧರ್. ಅಂದರೆ ನೀವು ಹೇಳ್ತಿರೋದೇನು, ಆ ಪ್ರೇಮ ಮಾಡಿದ್ದೆಲ್ಲ ಸರಿ, ಅಕ್ಕ ಮಾಡಿದ್ದೆಲ್ಲ ತಪ್ಪು ಅಂತನಾ ಅಂತಾರೆ ಮಹೇಶ್ವರಿ. ನಾನು ಹೇಳ್ತಾ ಇರೋದ್ರಲ್ಲಿ ಯಾವುದು ಸುಳ್ಳಿಲ್ಲ ಮಹೇಶ್ವರಿ. ಎಷ್ಟು ದಿನ ಅಂತ ನಾನು ಈ ನಡೀತಾ ಇರೋ ಅನ್ಯಾಯನ ನೋಡಿಕೊಂಡು ತೆಪ್ಪಗಿರಲಿ ಹೇಳು. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ, ಅದನ್ನು ತಿದ್ದಿ ನಡೆಯೋಕ್ಕೆ ಅವಕಾಶ ಕೊಡಬೇಕು. ಮದುವೆ ವಿಷಯದಲ್ಲಿ ಪ್ರೇಮ ಮಾಡಿದ್ದು ತಪ್ಪು ಅನ್ನೋದಾದರೆ ದೊಡ್ಡವರಾದ ನಾವು ಅವರನ್ನು ಕ್ಷಮಿಸದೆ ಮನೆಯಿಂದ ಆಚೆ ಹಾಕಿದ್ದು ದೊಡ್ಡ ತಪ್ಪು. ಅಲ್ಲಿಗೆ ಮುಗಿಯದೆ ಯಾವಾಗಲೂ ಅತ್ತಿಗೆಗೆ ಒಳ್ಳೆಯದಾಗಲಿ ಅಂತ ಬಯಸೋಳನ್ನು ತಳ್ಳಿ ಅವಮಾನಿಸಿದ್ದು ದೊಡ್ಡ ತಪ್ಪೆ. ಇವತ್ತು ನೀವು ಪ್ರೇಮನ ತಳ್ಳಿಲ್ಲ ಅದಕ್ಕೆ, ಅವಳ ಭಕ್ತಿ ಶ್ರದ್ಧೆನ ತಳ್ಳಿದ್ದೀರಾ. ಅವಳು ಬಿದ್ದು ಒದ್ದಾಡ್ತಿದ್ರು, ನೀವು ತಿರುಗಿ ಕೂಡ ನೋಡಲಿಲ್ಲ. ನೀವು ತಳ್ಳಿರೋ ರಭಸಕ್ಕೆ ಪಾಪ ಅವಳ ಕಾಲಿಗೆ ಏಟು ಬಿತ್ತು, ಅವಳ ಕಾಲಲ್ಲಿ ರಕ್ತ ಸುರಿತಿತ್ತು. ಅದನ್ನು ನೋಡ್ದೇನೆ ಕಲ್ ಮನಸ್ಸಿನವ್ರ ಹಾಗೆ ಬಂದ್ಬಿಟ್ರಲ್ಲ ಅದಕ್ಕೆ ನೀವು. ಇದು ನೀವು ಮಾಡೋ ಕೆಲಸ ಅಲ್ಲ ಅದಕ್ಕೆ, ಇದು ನೀವು ಮಾಡೋ ಕೆಲಸ ಅಲ್ವೇ ಅಲ್ಲ ಅಂತಾರೆ ಶ್ರೀಧರ. ಏನು ಕಾಲಿಗೆ ಏಟಾಯ್ತಾ ಅಂತಾರೆ ಕಲ್ಯಾಣಿ. ಹೌದು, ಕೋಪದಲ್ಲಿ ನೀವು ಎಂಥ ತಪ್ಪು ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ. ಬರೀ ಕಾಲಿಗೆ ಬಿದ್ದು ಏಟಲ್ಲ ಅಲ್ಲ, ನಿಮ್ಮ ಮಾತಿನ ಏಟು ಕೂಡ ಅವಳಿಗೆ ತುಂಬ ನೋವನ್ನು ಉಂಟು ಮಾಡಿರುತ್ತೆ. ಒಳ್ಳೆತನಕ್ಕೆ ಇಂಥ ಉಡುಗೊರೆ ಸಿಗಬೇಕಿತ್ತು, ಛೆ ಅಂತ ಶ್ರೀಧರ್ ಹೋಗ್ತಾರೆ. ಅಕ್ಕ, ಅವ್ರು ಮಾತಾಡಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನೀವು ರೆಸ್ಟ್ ತೊಗೊಳ್ಳಿ ಅಂತ ದಾಮಿನಿ ಹೋಗ್ತಾಳೆ. ಈಶ್ವರಿನೂ ಮಹೇಶ್ವರಿನೂ ಹೋಗ್ತಾಳೆ. ಆಗ ಪಂಚಮಿ ಅಮ್ಮನ ಹತ್ರ ಬರಬೇಕು ಅನ್ನುವಾಗ ಕಲ್ಯಾಣಿ ಬೇಡ ಅಂತ ಸನ್ನೆ ಮಾಡ್ತಾರೆ. ಪಂಚಮಿ ಅಲ್ಲಿಂದ ಹೋಗ್ತಾಳೆ. ಆಗ ಕಲ್ಯಾಣಿ ತಾನು ಪ್ರೇಮಂಗೆ ಬೈದಿರೋದನ್ನು ತಳ್ಳಿರೋದನ್ನು ನೆನ್ಪು ಮಾಡಿಕೊಂಡು ಅಳ್ತಾರೆ. ಈಚೆ ರಾಮ್ ಪ್ರೇಮ ಕಾಲಿಗೆ ಔಷಧಿ ಹಚ್ತಾ, ಪ್ರೇಮ ಇಷ್ಟೊಂದು ದೊಡ್ಡದಾಗಿ ಗಾಯ ಆಗಿದೆ, ನೋವಿಲ್ಲ ಅಂತೀಯಾ, ನೋಡ್ಕೊಂಡು ಓಡಾಡಬೇಕು ತಾನೆ ಅಲ್ವೇನೆ, ಯಾವಾಗಲೂ ಪಟ ಅಂತ ಓಡಾಡ್ತಿರ್ತೀಯಲ್ವಾ ಅಂತ ಬ್ಯಾಂಡೇಜ್ ಕಟ್ಟುವಾಗ ನೋವಿಂದ ಅಮ್ಮ ಅಂತಾಳೆ ಪ್ರೇಮ. ಸಾರಿ ನೋಡಿದ್ಯಾ, ಆಗಲೇ ನೋವಿಲ್ಲ ಅಂದೆ, ಈಗ ನೋಡಿದರೆ ಅಮ್ಮ ಅಂತ ಕರಿತಿದ್ಯಾ, ನಿಜವಾಗ್ಲೂ ನೋವಾಗ್ತಾ ಇಲ್ವೇನೆ, ಈಗ ನನಗೊಂದು ಸತ್ಯ ಹೇಳ್ತೀಯಾ, ಅಷ್ಟಕ್ಕೂ ಈ ಪೆಟ್ಟು ಹೇಗಾಯಿತು ಅಂತಾನೆ ರಾಮ್. ರಾಮ್, ನಾನು ಆಚೆ ಹೋಗಿದ್ನಲ್ಲ, ದಾರಿಲೇ ನಡ್ಕೊಂಡು ಬರುವಾಗ ಎಡಗಡೆಯಿಂದ ಯಾವುದೋ ಗಾಡಿ ಬರ್ರ ಅಂತ ಬಂದುಬಿಡ್ತು. ನಾನು ಒಂದು ಸಲ ಗಾಬರಿ ಆಗಿಬಿಟ್ಟು ಎಡವಿ ಅಲ್ಲೇ ಬಿದ್ದುಬಿಟ್ಟೆ, ಆಗ ಏಟಾಗಿದ್ದು ಅಂತಾಳೆ ಪ್ರೇಮ. ಆಗ ಕಲ್ಯಾಣಿ ಪಂಚಮಿ ಜೊತೆ ಬಂದು, ಇನ್ಮೇಲಾದರೂ ಈ ರೀತಿ ಸುಳ್ಳು ಹೇಳೋದನ್ನು ನಿಲ್ಲಿಸು ಪ್ರೇಮ ಅಂತ ಕೂಗ್ತಾರೆ. ಅತ್ತೆ ಅಂತಾಳೆ ಪ್ರೇಮ. ರಾಮ್ ದೊಡ್ಡಮ್ಮ ಅಂತ ಖುಷಿಯಿಂದ ಹೊರಗಡೆ ಬರ್ತಾನೆ. ಅತ್ತೆ, ಹೀಗೆ ಬಾಗಿಲಲ್ಲಿ ನಿಂತ್ಬಿಟ್ರಿ, ಒಳಗೆ ಬನ್ನಿ ಅತ್ತೆ ಅಂತಾಳೆ ಪ್ರೇಮ. ಬನ್ನಿ ದೊಡ್ಡಮ್ಮ, ಒಳಗೆ ಬನ್ನಿ, ನೀವು ಈ ಮನೆ ಕಾಲಿಟ್ರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ, ಬನ್ನಿ ದೊಡ್ಡಮ್ಮ, ನನಗೆ ಗೊತ್ತಿತ್ತು ದೊಡ್ಡಮ್ಮ, ನಮ್ಮನ್ನು ಬಿಟ್ಟು ನಿಮಗೆ ತುಂಬ ದಿನ ಇರೋದಕ್ಕಾಗಲ್ಲ ಅಂತ, ಬನ್ನಿ ಒಳಗೆ ಬನ್ನಿ ದೊಡ್ಡಮ್ಮ ಅಂತಾನೆ ರಾಮ್. ನಾನು ಇಲ್ಲಿ ನಿಮ್ಮ ಆತಿಥ್ಯನ ಸ್ವೀಕರಿಸೋಕ್ಕಾಗಲಿ ನಿಮ್ಮ ಜೊತೆ ಕೂತು ಮಾತಾಡೋದಕ್ಕಾಗಲಿ ಬಂದಿಲ್ಲ. ನಿನ್ನ ಹೆಂಡತಿ ಮುಂದೆ ಯಾವ ಕಾರು ಬಂದಿಲ್ಲ, ಅವಳು ಯಾವ ಗುಂಡಿಗೂ ಹಾರಿಲ್ಲ, ಆಚೆ ಹೋಗು ಅಂತ ತಳ್ಳಿದೆ, ಆವಾಗ ಆಗಿದ್ದು ಗಾಯ ಇದು ಅಂತಾರೆ ಕಲ್ಯಾಣಿ. ಅದು ರಾಮ್, ಅತ್ತೆ ಏನು ತುಂಬ ಜೋರಾಗಿ ತಳ್ಳಿಲ್ಲ, ನಾನೇ ಕಾಲು ಎಡವಿ ಬಿದ್ದಿದ್ದು ರಾಮ್, ನಿಜವಾಗ್ಲೂ ರಾಮ್ ಅಂತಾಳೆ ಪ್ರೇಮ. ಸುಳ್ಳು, ನಾನೇ ಜೋರಾಗಿ ತಳ್ಳಿದೆ ರಾಮ್, ನಾನು ನಿನ್ನ ಹೆಂಡತಿಗೆ ನೋವು ಕೊಟ್ಟಿದ್ದೀನಿ, ಈಗಲೂ ನನ್ನನ್ನು ಒಳಗೆ ಕರಿತೀಯಾ ಅಂತ, ನೀವು ಹೊಡಿಲಿ ಬಡಿಲಿ ಬೈಲಿ ನಮಗೆ ಅದೆಲ್ಲ ಆಶೀರ್ವಾದ ಇದ್ದಂಗೆ ಅಂತಾನೆ ರಾಮ್. ನನ್ನ ಬಾಯಲ್ಲಿರೋ ಮಾತನ್ನು ಕಿತ್ಕೊಂಡೆ ಅತ್ತೆ, ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಒಳಗಡೆ ಬನ್ನಿ ಅತ್ತೆ ಅಂತಾಳೆ ಪ್ರೇಮ. ಪಂಚಮಿ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಔಷಧಿನ ಕೊಟ್ಟು, ಅಮ್ಮ ಇದನ್ನು ನಿಮಗೋಸ್ಕರ ಕೈಯಾರೆ ಮಾಡಿದ್ದು ಅಂತ ಸನ್ನೆಯಲ್ಲಿ ಹೇಳ್ತಾಳೆ. ಆಗ ಪಂಚಮಿ ಅಂತಾರೆ ಕಲ್ಯಾಣಿ, ನನಗೋಸ್ಕರ ನಾಟಿ ಔಷಧಿ ಮಾಡ್ಕೊಂಡು ಬಂದಿದ್ದೀರಾ ಅತ್ತೆ, ನನಗೆ ಏಟಾಯಿತು ಅಂತ ನಿಮಗೆ ನೋವಾಯ್ತಾ, ಅದಕ್ಕೆ ಅಂತ ಅಲ್ಲಿಂದ ಇಲ್ಲಿವರೆಗೂ ನನ್ನ ನೋಡೋಕೆ ಬಂದ್ರ ಅಂತಾಳೆ ಪ್ರೇಮ. ಇದನ್ನು ಗಾಯದ ಮೇಲೆ ಹಚ್ಚಿ ಒಂದು ಬಟ್ಟೆ ಕಟ್ಟಿ 2 ದಿನ ನೀರು ಬೀಳದೇ ಇರೋ ಹಾಗೆ ನೋಡ್ಕೊ, ಆಮೇಲೆ ಅದೇ ಸರಿ ಹೋಗುತ್ತೆ. ಶರೀರಕ್ಕೆ ಆದ ಗಾಯಕ್ಕೆ ಮದ್ದು ಹಚ್ಚಿ ವಾಸಿ ಮಾಡ್ಬೋದು, ಆದರೆ ನಂಬಿಕೆಗೆ ಆದ ಗಾಯ ಅಷ್ಟು ಬೇಗ ವಾಸಿ ಆಗಲ್ಲ ಅಂತಾರೆ ಕಲ್ಯಾಣಿ. ಅಲ್ಲಿವರೆಗೂ ನಾವು ಕಾಯ್ತೀವಿ ಅತ್ತೆ ಅಂತಾಳೆ ಪ್ರೇಮ. ಹೌದು ದೊಡ್ಡಮ್ಮ ಅಂತಾನೆ ರಾಮ್. ಬೇಡ, ಅದರ ಅವಶ್ಯಕತೆ ಇಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ನಾನು ಈ ಮದ್ದು ತಂದುಕೊಟ್ಟ ತಕ್ಷಣ ನನಗೆ ನಿಮ್ಮ ಮೇಲೆ ಸಿಟ್ಟು ಕಡಿಮೆ ಆಗಿದೆ ಅಂತಾಗಲಿ, ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ ಅಂತಾಗಲಿ ಅಂದ್ಕೋಬೇಡಿ, ಅದು ಕಡಿಮೆ ಆಗಿಲ್ಲ, ಆಗೋದು ಇಲ್ಲ ಅಂತ ಕಲ್ಯಾಣಿ ಹೋಗ್ತಾರೆ. ಪಂಚಮಿನೂ ಹೋಗ್ತಾಳೆ. ನೋಡಿದ್ಯಾ ಪ್ರೇಮ, ದೊಡ್ಡಮ್ಮ ನಮ್ಮನ್ನು ಇನ್ನೂ ಒಪ್ಕೊಂಡೇ ಇಲ್ಲ, ಅವರಿಗೆ ಇನ್ನೂ ನನ್ನ ಮೇಲೆ ಕೋಪ ಹಾಗೇ ಇದೆ ಅಂತಾನೆ ರಾಮ್. ಹಾಗೆಲ್ಲ ಏನಿಲ್ಲ ರಾಮ್, ಅವರು ಸುಮ್ಮನೆ ಬಾಯಿ ಮಾತಿಗೆ ಹಾಗೆ ಹೇಳಿರ್ತಾರೆ ಅಷ್ಟೇ, ಅವ್ರ ಮನಸ್ಸಲ್ಲಿ ಈಗಲೂ ನಮಗೆ ಜಾಗ ಇದೆ ಅನ್ನೋದಕ್ಕೆ ಈ ಮದ್ದೇ ಸಾಕ್ಷಿ.
ಜಾಸ್ತಿ ಕೋಪ ಇರೋ ಕಡೆನೇ ಪ್ರೀತಿ ಇರೋದು. ಇವತ್ತು ಈ ಮದ್ದು ಬರೀ ನನ್ನ ಗಾಯಕ್ಕಲ್ಲ, ನಮ್ಮ ಸಂಬಂಧದಲ್ಲಿ ಆಗಿರೋ ಗಾಯಗಳನ್ನು ವಾಸಿ ಮಾಡೋದಕ್ಕೆ ಅತ್ತೆ ಈ ಮದ್ದು ಕೊಟ್ಟಿರೋದು. ನನಗೆ ದೊಡ್ಡ ಶಕ್ತಿ ಸಿಕ್ಕ ಹಾಗಾಗಿದೆ ರಾಮ್, ಇಷ್ಟು ಸಾಕು ಅಂತಾಳೆ ಪ್ರೇಮ. ಅತ್ತೆ, ನನ್ನ ಶತ್ರುಗಳ ಜೊತೆ ಹೋರಾಡೋಕ್ಕೆ ನಾನು ಮಾಡಿರೋ ಶಪಥ ಆದಷ್ಟು ಬೇಗ ನೆರವೇರಿಸ್ಕೊಳ್ಳೋದಕ್ಕೆ ಈ ಒಂದು ಘಟನೆ ನನಗೆ ಬೆಟ್ಟದಷ್ಟು ಧೈರ್ಯ ಕೊಟ್ಟಿದೆ ಅತ್ತೆ. ನಾವು ನಿನ್ನ ಮನಸ್ಸನ್ನು ಗೆದ್ದು ಆಮೇಲೆ ಆ ಮನೆಗೆ ಬರೋ ದಿನ ಬಂದೇ ಬರುತ್ತೆ ಅಂತ ಯೋಚನೆ ಮಾಡಿ ರಾಮ್ ಕಣ್ಣೀರನ್ನು ಒರೆಸಿ ಅವನ್ನ ತಪ್ಕೋತಾಳೆ ಪ್ರೇಮ. ಈಚೆ ದಾಮಿನಿ ರೂಮಲ್ಲಿ ಆ್ಯಪಲನ್ನು ಕಟ್ ಮಾಡ್ತಾ ತಿಂತಿರ್ತಾಳೆ. ಅದನ್ನು ನೋಡಿ ಮಹೇಶ್ವರಿ, ನಾನಿಲ್ಲಿ ಟೆನ್ಷನಲ್ಲಿ ಸಾಯ್ತಿದ್ರೆ ಇವಳು ಇಲ್ಲಿ ಆ್ಯಪಲ್ ತಿಂತಾ ಕೂತಿದ್ದಾಳೆ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾ, ದಾಮಿನಿ ಯಾಕೋ ನನಗೆ ಎಲ್ಲ ಉಲ್ಟಾ ಹೊಡೆಯುತ್ತೆ ಅನಿಸುತ್ತೆ. ಶ್ರೀಧರ್ ಅಕ್ಕನ ಹತ್ರ ಎಲ್ಲ ಸತ್ಯ ಹೇಳಿದ ಮೇಲೆ ಅಕ್ಕನ ಮನಸ್ಸು ಆ ಪ್ರೇಮನ ಕಡೆ ವಾಲ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಿತ್ತು. ಅದನ್ನು ನೋಡ್ದಾಗಿನಿಂದ ಮುಂದೆ ಹೇಗೋ ಏನು ಆ ಪ್ರೇಮ ಏನಾದರೂ ಒಂದು ವೇಳೆ ಮತ್ತೆ ಈ ಮನೆಗೆ ಒಕ್ಕರ್ಸ್ಕೊಂಡು ಬಿಟ್ರೆ ಅಂತಾಳೆ ಭಯ ಶುರುವಾಗ್ತಾ ಇದೆ. ಅದಕ್ಕೆ ನೀನೇ ಏನಾದರೂ ಒಂದು ದಾರಿ ಹುಡುಕಬೇಕು ದಾಮಿನಿ. ನಿನಗೆ ಹೇಳ್ತಿರೋದು, ನೀನು ನೋಡಿದರೆ ಆ್ಯಪಲ್ ತಿಂತಿದ್ಯಾ, ನಾನು ಇಲ್ಲಿ ಟೆನ್ಷನಲ್ಲಿ ಒದ್ದಾಡ್ತಿದ್ದೀನಿ ಅಂತ ಕೂಗ್ತಾರೆ ಮಹೇಶ್ವರಿ. ಆಗ ಕೈಯಲ್ಲಿರೋ ಚಾಕುನ ಮಹೇಶ್ವರಿಗೆ ಹಿಡಿದು, ಏಯ್ ಬಾಯಿ ಮುಚ್ಚು, ಎಂಥ ಪರಿಸ್ಥಿತಿನೂ ಇಲ್ಲ, ಅದನ್ನು ನನ್ನ ಅನುಕೂಲಕ್ಕೆ ಹೇಗೆ ಬದಲಾಯಿಸ್ಕೋಬೇಕು ಅಂತ ಈ ದಾಮಿನಿಗೆ ಚೆನ್ನಾಗಿ ಗೊತ್ತಿದೆ ಅಂತಾಳೆ ದಾಮಿನಿ. ಇವಾಗಿರೋ ಪರಿಸ್ಥಿತಿಲಿ ನೀನು ತಾನೇ ಏನು ಮಾಡೋಕ್ಕೆ ಸಾಧ್ಯ ದಾಮಿನಿ ಅಂತಾರೆ ಮಹೇಶ್ವರಿ. ಕಲ್ಯಾಣಿ, ಪ್ರೇಮ, ರಾಮ್ ಇವರು ಬಾಂಡಿಂಗ್ ಯಾವತ್ತೂ ಹಾಗೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನೇ ದಾಳವಾಗಿ ಇಟ್ಕೊಂಡು ಅವರನ್ನು ಹೇಗೆ ಆಟ ಆಡಿಸ್ತೀನಿ ನೋಡ್ತಿರು. ಯು ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಾಳೆ ದಾಮಿನಿ. ಆಗ ಪ್ರೇಮನ್ ಕಾಲ್ ಬರುತ್ತೆ. ಇವಳ್ಯಾಕೆ ಕಾಲ್ ಮಾಡ್ತಿದ್ದಾಳೆ ಅಂತಾಳೆ ದಾಮಿನಿ. ದೈವದ ಹೆಸರೇ ಹೇಳ್ತಿದ್ದಾಗೆ ದೈವನೇ ಬಂದುಬಿಡ್ತಾ. ಅಲ್ಲಿ ದಾಮಿನಿ, ನೀನು ಅವಳನ್ನು ಜ್ಞಾಪಿಸ್ಕೋತಿದ್ಯಾ ಅಂತ ಅವಳಿಗೆ ಹೇಗೆ ಗೊತ್ತಾಯಿತು? ಅವಳು ನಿನಗೆ ಫೋನ್ ಮಾಡ್ತಿದ್ದಾಳಲ್ಲ ಅಂತಾರೆ ಮಹೇಶ್ವರಿ. ಏನು ಪ್ರೇಮ, ಇವತ್ತು ಈ ಮನೇಲಿ ಶ್ರೀಧರ್ ನಿನ್ನ ಪರವಾಗಿ ಬ್ಯಾಟ್ ಮಾಡಿದ್ರು ಅಂತ ನಿನ್ನ ವಾಯ್ಸ್ ತುಂಬ ಕಾನ್ಫಿಡೆನ್ಸ್ ಆಗಿ ಕೇಳಿಸ್ತಿದೆ ಪ್ರೇಮ. ಇವತ್ತು ನೀನು ಗೆದ್ದಿರೋದು ಒಂದು ಸಣ್ಣ ಸೀನು ಅಷ್ಟೇ, ಆದರೆ ಈ ಇಡೀ ಆಟದ ಕ್ಲೈಮ್ಯಾಕ್ಸ್ ಬರೆಯೋದು ನಾನೇ ದಾಮಿನಿ ಅಂತಾಳೆ ದಾಮಿನಿ. ನಿನ್ನ ಆಟಕ್ಕೆ ಅರ್ಧ ಇವತ್ತು ಮಣ್ಣು ಬಿದ್ದಾಯಿತು, ಇನ್ನೊಂದು ಅರ್ಧ ಉಳಿದಿದೆ, ಅದಕ್ಕೂ ಮಣ್ಣು ಬೀಳುತ್ತೆ. ನಿನ್ನ ಸೊಸೆನ ನಿನ್ನ ಕೈಯಾರೆ ಮನೆಯಿಂದ ಆಚೆ ದಬ್ಬಿಸ್ದೆ, ಇನ್ನು ನಿನ್ನನ್ನು ನನ್ನ ಅತ್ತೆ ಕೈಯಿಂದನೇ ಆಚೆ ದಬ್ಬಿಸ್ತೀನಿ ಅಂತಾಳೆ ಪ್ರೇಮ. ಏಯ್, ಈ ನಿನ್ನ ಕಾನ್ಫಿಡೆನ್ಸ್ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ ಕಣೆ ಅಂತಾಳೆ ದಾಮಿನಿ. ನನ್ನ ಕಾನ್ಫಿಡೆನ್ಸ್ ಅಳೆಯೋದಕ್ಕೆ ನೀನು ಇನ್ನೊಂದು ಜನ್ಮ ಎತ್ತು ಬರಬೇಕು ದಾಮಿನಿ, ನಿನ್ಗಾಗಲೇ ವಯಸ್ಸಾಗಿ ಹೋಗಿದೆ ಅಂತಾಳೆ ಪ್ರೇಮ. ತುಂಬ ಹಾರಾಡಬೇಡ ಕಣೆ, ನಿನ್ನನ್ನು ಕಸದ ಥರ ಕಿತ್ತೆಸೆಯೋದಕ್ಕೆ ನನಗೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತಾಳೆ ದಾಮಿನಿ. ಕಿತ್ತೆಸೆಯೋದಕ್ಕೆ ನಾನೇನು ನೆಟ್ಟಿರೋ ಕಡ್ಡಿ ಅಲ್ಲ ದಾಮಿನಿ, ಕಲ್ಲು ಬಂಡೆ ಮುಟ್ಟೋಕೆ ಬಂದರೆ ಕೈ ಮುರಿದೋಗುತ್ತೆ, ಹುಷಾರು ಅಂತಾಳೆ ಪ್ರೇಮ. ಸರಿ ಕಣೆ, ನಾನು ಇವಾಗ ನಿನಗೊಂದು ಸವಾಲಾಗ್ತೀನಿ, ಅದರಲ್ಲಿ ಗೆದ್ದು ತೋರಿಸೆ. ಇವತ್ತಿನಿಂದ ಸೋ ಕಾಲ್ಡ್ ನಿಮ್ಮ ಮನೆಯವರು ಭಯಂಕರವಾದ ಪರಿಣಾಮನ ಎದುರಿಸಬೇಕಾಗುತ್ತೆ. ಅದರಲ್ಲಿ ಅವ್ರ ಪ್ರಾಣ ಹೋದರೂ ಹೋಗ್ಬೋದು, ನಿನಗೆ ತಾಕತ್ತಿದ್ರೆ ಅವರನ್ನು ಕಾಪಾಡ್ಕೊಳ್ಳೋ ನೋಡೋಣ ಅಂತಾಳೆ ದಾಮಿನಿ. ಏಯ್ ದಾಮಿನಿ, ನಿನ್ನ ಪ್ರತಿ ಏಟಿಗೂ ನನ್ನ ಎದುರೇಟು ಇದ್ದೇ ಇರುತ್ತೆ. ತಪ್ಪು ಮಾಡಿದರೆ ತಿರುಮಂತ್ರ ಹಾಕ್ತೀನಿ, ನನ್ನ ಕುಟುಂಬದವ್ರ ಮೇಲೆ ಕೈ ಇಟ್ಟರೆ ಸುಟ್ಟು ಬೂದಿ ಮಾಡ್ತೀನಿ. ಅದೆಷ್ಟು ಆಡ್ತೀಯೋ ಆಡು, ಆರೋ ದೀಪ ನೀನು ಉರಿತಾ ಇದೆಯಾ, ಚೆನ್ನಾಗಿ ಉರಿ ಅಂತಾಳೆ ಪ್ರೇಮ. ಆರ್ತಾ ಇರೋ ದೀಪ ಅಲ್ಲ ಕಣೆ, ಜ್ವಾಲಾಮುಖಿ. ನೀನು ಅಸಲಿ ದಾಮಿನಿನ ಇನ್ನು ಮುಂದೆ ನೋಡ್ತೀಯಾ. ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಕಾಲ್ ಕಟ್ ಮಾಡ್ತಾಳೆ ದಾಮಿನಿ. ಈಚೆ ಮಹಾದೇವ ಪ್ರೇಮನ ಹತ್ರ ಫೋನಲ್ಲಿ, ಪ್ರೇಮ ಅವರೇ, ನಿಮ್ಮ ಕಾವ್ಯ ಅವಳಲ್ಲ, ಅವಳು ನಮ್ಮ ಇಡೀ ಕಾಲೇಜಿಗೆ ಫಸ್ಟ್ ಬಂದವಳೆ. ಈ ಕಾಲೇಜಿಗೆ ಯಾರೂ ಇದುವರೆಗೆ ಅಷ್ಟು ಅಂಕನೇ ತಗೊಂಡಿಲ್ವಂತೆ, ಅಷ್ಟೊಂದು ಅಂಕಗಳನ್ನು ತಗೊಂಡು ಬಂದವಳಂತೆ. ಅದಕ್ಕೆ ಸ್ಟೇಜ್ ಮೇಲೆ ಕರೆಸಿ ಸನ್ಮಾನ ಮಾಡ್ತವ್ರಂತೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪ್ರೇಮ ಅವರೇ ಅಂತಾನೆ ಮಹಾದೇವ. ಅಯ್ಯೋ ದೇವರೇ, ನಿಜ ಹೇಳ್ತಿದ್ದೀರಾ ಮಹಾದೇವ ಅವರೇ, ಅವಳು ಪಟ್ಟಿದ ಕಷ್ಟಕ್ಕೆ ಈಗ ತಕ್ಕ ಪ್ರತಿಫಲ ಸಿಕ್ತು. ಈ ದಿನಕ್ಕೆ ಅವಳು ಎಷ್ಟು ಕಣ್ಣೀರು ಹಾಕಿದ್ದಾಳೆ, ಎಷ್ಟು ನೊಂದಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು. ನನ್ನಿಂದಾಗಿ ಅವಳ ಕನಸುಗಳೇ ಕಮರಿದ ಹಾಗಾಗಿತ್ತು ಮಹಾದೇವ ಅವರೇ. ಎಲ್ಲನೂ ಒಳ್ಳೆಯದಾಯಿತು, ಇದ್ರ ಹಿಂದೆ ನಿಮ್ಮ ಶ್ರಮನೂ ಇದೆ ಮಹಾದೇವ ಅವರೇ, ಅದಕ್ಕೆ ನಾನು ನಿಮಗೆ ಕೈ ಮುಗಿಬೇಕು ಅಂತಾಳೆ ಪ್ರೇಮ. ಅಯ್ಯ ಪ್ರೇಮ ಅವರೇ, ಕೈ ಮುಗಿಯೋದು ಅವಶ್ಯಕತೆ ಇಲ್ಲ, ನಿಮ್ಮ ತಂಗಿ ಅವಳಲ್ಲ, ಅವಳು ನನಗೊಂದು ದೊಡ್ಡ ತಲೆನೋವು ತಂದು ಇಟ್ಬಿಟ್ಟವಳೆ ಅಂತಾನೆ ಮಹಾದೇವ. ಏನು ಮಾಡಿದ್ಲು ಅವಳು ಅಂತಾಳೆ ಪ್ರೇಮ. ಅದೇನಾಯಿತು ಅಂದರೆ ನಿನ್ನೆ ಫಸ್ಟ್ ಫೋನ್ ಮಾಡಿ, ಮಹಾದೇವ ನಾಳೆ ನೀನು PG ತವ ಬಾ ಅಂತ ಫೋನ್ ಇಟ್ಲು. ಆಮೇಲೆ ರಾಘವೇಂದ್ರ ತಾತಂಗೆ ಫೋನ್ ಮಾಡಿ, ನೋಡಿ ತಾತ, ನಾಳೆ ನನ್ನ ಗಂಡ ಬರ್ತವನೆ, PG ತಾವ ಅವನ್ನ ನಿಮ್ಮನ್ನು
ಭೇಟಿ ಮಾಡಿಸ್ಬೇಕು, ಪಿ ಜಿ ತವ ಬರಲೇಬೇಕು ಅಂತ ಫೋನ್ ಇಟ್ಬಿಟ್ಲು ಅಂತಾನೆ ಮಹಾದೇವ. ಅಯ್ಯೋ ದೇವ್ರೆ, ಇಬ್ಬರಿಗೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಬರೋಕೆ ಹೇಳಿದಾಳ ಅಂತಾಳೆ ಪ್ರೇಮ. ಹೌದು ಪ್ರೇಮ ಅವರೇ, ಒಂದು ಕಡೆ ರಾಘವೇಂದ್ರನ್ ತರಹ ವೇಷ ಹಾಕ್ಕೊಂತಿರೋ ಮಹಾದೇವನು ನಾನೇ, ಈ ಕಡೆ ಅವಳ ಮಹಾದೇವನು ನಾನೇ. ಹೆಂಗೆ ನನಗೆ ನಾನೇ ಎದುರಾಗೋದು? ನನಗೆ ನನ್ನನ್ನು ಪರಿಚಯ ಮಾಡಿಕೊಡ್ತಾಳಂತೆ ಪ್ರೇಮ ಅವರೇ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಅಂತಾನೆ ಮಹಾದೇವ. ಕಾವ್ಯ ಇಬ್ಬರನ್ನು ಒಟ್ಟಿಗೆ ಕರಿತಿದ್ದಾಳೆ ಅಂದರೆ ಅವಳೇನೋ ದೊಡ್ಡ ಪ್ಲ್ಯಾನ್ ಮಾಡಿದ್ದಾಳೆ ಅನ್ನಿಸ್ತಿದೆ. ಇಲ್ಲ ಅಂದರೆ ಅವಳಿಗೆ ಈ ರಾಘವೇಂದ್ರ ತಾತನ ವೇಷದ ಬಗ್ಗೆ ಅನುಮಾನ ಬಂದಿರ್ಬೋದು ಅಂತಾಳೆ ಪ್ರೇಮ. ಆಗ ಶ್ರೀನಿವಾಸ್ ಫೋನ್ ತಗೊಂಡು, ಹಲೋ ಪ್ರೇಮ, ನಾನಮ್ಮ ನಿಮ್ಮ ಶ್ರೀನಿವಾಸ್ ಮಾವ ಮಾತಾಡ್ತಿರೋದು. ನೀನಾದರೂ ಸ್ವಲ್ಪ ಇವನಿಗೆ ಹೇಳಮ್ಮ. ಕಾಲೇಜವರು ಕಾವ್ಯನ ಕರೆಸಿ ಅಷ್ಟು ದೊಡ್ಡ ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಒಂದು ಕಡೆ ಅವರು ಪರಿಶ್ರಮ ಕಾರಣ, ಆದರೆ ಇನ್ನೊಂದು ಕಡೆ ನಮ್ಮ ಮಹಾದೇವ ರಾಘವೇಂದ್ರ ತಾತನ ವೇಷ ಹಾಕಿದ್ದು ಅವನಿಗೆ ಸಹಾಯ ಮಾಡಿದ್ದು ಕಾರಣ ತಾನೇ. ಅವಳ ಕನಸು ಆಲ್ಮೋಸ್ಟ್ ನನಸಾಗಿದೆ ಅಮ್ಮ. ಅದಕ್ಕೆ ನೀನು ಇವನಿಗೆ ಸ್ವಲ್ಪ ಹೇಳು. ನಾಳೆ ಆ ಪಿ ಜಿಗೆ ತಾತನ ವೇಷ ಹಾಕ್ಕೊಂಡು ಹೋಗೋದು ಬೇಡ, ಮಹಾದೇವನಾಗಿ ಅವನ ಮುಂದೆ ನಿಂತ್ಕೊಂಡ್ಲಿ. ಎಲ್ಲ ಸತ್ಯನೂ ಅವಳ ಮುಂದೆ ಹೇಳೋದಕ್ಕೆ ಹೇಳಮ್ಮ. ತನ್ನ ಸಾಧನೆಗೆ ಮಹಾದೇವನ ಬೆನ್ನೆಲುಬಾಗಿ ನಿಂತಿರೋದು ಅಂತ ಗೊತ್ತಾದರೆ ಖಂಡಿತ ಕಾವ್ಯ ನಮ್ಮ ಮಹಾದೇವನ ಒಪ್ಕೋತಾಳೆ ಅಂತಾರೆ ಶ್ರೀನಿವಾಸ್. ಹೌದು ಮಹಾದೇವ ಅವರೇ, ಮಾವ ಹೇಳ್ತಿರೋದು ಸರಿಯೇನೆ. ಇದೇ ನೀವು ಇನ್ಮೇಲೆ ತಾತನ ಥರ ನಾಟಕ ಆಡೋದು ಏನೂ ಬೇಡ. ನೀವು ಕಾವ್ಯನ ಮುಂದೆ ಮಹಾದೇವ ಹೋಗಿ, ಧೈರ್ಯವಾಗಿ ಹೋಗಿ. ರಾಘವೇಂದ್ರ ತಾತನಾಗಿ ನಿಂತು ನಿನಗೆ ಸಹಾಯ ಮಾಡಿದ್ದು ನಾನೇ ಅಂತ ಸತ್ಯ ಹೇಳಿ ಮಹಾದೇವ ಅವರೇ. ನೀವು ಇದನ್ನು ಹೇಳಿದರೆ ಕಾವ್ಯ ಖಂಡಿತ ಅರ್ಥ ಮಾಡ್ಕೋತಾಳೆ. ಅರ್ಥ ಮಾಡಿಕೊಂಡು ನಿಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ಬಗೆಹರಿಯುತ್ತೆ. ಕಾವ್ಯ ನಿಮ್ಮ ಪ್ರೀತಿನ ಒಪ್ಕೋತಾಳೆ ಮಹಾದೇವ ಅಷ್ಟೇ ಅಂತಾಳೆ ಪ್ರೇಮ. ಪ್ರೇಮ ಅವರೇ, ನೀವು ಹೇಳ್ತಿರೋದು ಅಲ್ಲ ಅರ್ಥ ಇದೆ. ನಾನು ಹೊಸಿ ಯೋಚನೆ ಮಾಡ್ತೀನಿ. ಸರಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಮಹಾದೇವ. ಅಪ್ಪಾಜಿ, ನೀವು ಹೇಳ್ತಿರೋದು ದಿಟನೆ. ಇಷ್ಟು ದಿನ ಅವಳ ಕನಸು ಹಾಳಾಗಬಾರ್ದು ಅಂತ ರಾಘವೇಂದ್ರ ತಾತನಾಗಿ ನಾನು ಅವಳಿಗೆ ಹೆಗ್ಲು ಕೊಟ್ಟೆ. ಇವಾಗ ಅವಳು ಗೆದ್ದವಳೆ. ಇನ್ಮುಂದೆ ಈ ಕಳ್ಳಾಟ ಎಲ್ಲ ಬೇಡವೇ ಬೇಡ. ನಾಳೆ ನಾನು ಅವಳ ಮುಂದೆ ಮಹಾದೇವನಾಗಿ ಹೋಗಿ ಇಷ್ಟು ದಿನ ನಿನಗೆ ಸಹಾಯ ಮಾಡಿದ್ದು ಇದೇ ಗಮಾರ ಮಹಾದೇವ ಅಂತ ಒಪ್ಕೊಂಡು ಬಿಡ್ತೀನಿ ಅಪ್ಪಾಜಿ ಅಂತಾನೆ ಮಹಾದೇವ. ಮಹಾದೇವ, ನಿನ್ನ ಸಮಸ್ಯೆಗಳಿಗೆಲ್ಲ ನಾಳೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತಾರೆ ಶ್ರೀನಿವಾಸ್. ಈಚೆ ರಾಮ್ ಹತ್ರ ಪೇಷಂಟ್ ಬರ್ತಿರ್ತಾರೆ. ಪ್ರೇಮ ತಲೆ ತೆಗೆಸ್ಕೊಂಡು ಹೆಸರು ಬರ್ಕೋತಾ ನಿಮ್ಮ ಹೆಸರು ಅನ್ನುವಾಗ ಏನೇ ಮಹೇಶ್ವರಿ ಅಂತಾಳೆ. ಆಗ ತಲೆ ಎತ್ತಿ ಪ್ರೇಮ ನೋಡಿ ನಿಂತ್ಕೊಂಡು, ಅತ್ತೆ ಹೇಗಿದ್ದೀರಾ ಅತ್ತೆ? ಮನೇಲಿ ಎಲ್ಲರೂ ಆರಾಮಾಗಿದ್ದೀರಾ? ಕಲ್ಯಾಣಿ ಅತ್ತೆ ಹೇಗಿದ್ದಾರೆ ಅಂತಾಳೆ ಪ್ರೇಮ. ನನ್ನ ಮುಂದೆ ಈ ತರಹ ನಾಟಕ ಆಡೋದನ್ನು ನಿಲ್ಲಿಸು ಪ್ರೇಮ. ಯಾಕೆ? ಅವರೆಲ್ಲರೂ ಹೇಗಿದ್ದಾರೆ ಅನ್ನೋದು ನಿನ್ಗೆ ಗೊತ್ತಿಲ್ವಾ? 3 ಹೊತ್ತು ನಮ್ಮ ಮನೆ ಹತ್ರ ಸುತ್ತಾನೆ ಇರ್ತೀಯಾ ಅಂತಾಳೆ ಪ್ರೇಮ. ಅಮ್ಮ, ಅವಳಂತೂ ಕೇಳೋಕ್ಕಾಗಲ್ಲ, ನಾನು ಕೇಳ್ತೀನಿ. ಸರಿ, ಈಗ ಹೇಳು, ನೀನು ಹೇಗಿದೆಯಾ ಅಮ್ಮ ಅಂತಾನೆ ರಾಮ್. ಇನ್ನು ಹೆಂಗಪ್ಪ ಇರಲಿ, ನನ್ನ ಶುಗರು BP ಎಲ್ಲ ಆಕಾಶ ಮುಟ್ಟಿದೆ ಅಂತಾರೆ ಮಹೇಶ್ವರಿ. ಯಾಕೆ, ಏನಾಯಿತು ಅಂತಾನೆ ರಾಮ್. ಇಲ್ಲಿ ನಿಂತಿದ್ದಾಳಲ್ಲ ನಿನ್ನ ಹೆಂಡತಿ, ಇವಳನ್ನೇ ಕೇಳು, ಹೇಳ್ತಾಳೆ ನನ್ನ ಆರೋಗ್ಯಕ್ಕೇನಾದರೂ ಆದರೆ ಅದಕ್ಕೆ ನೀನು ಇವಳೇನೇ ಕಾರಣ ಅಂತ ಮಹೇಶ್ವರಿ ಹೇಳ್ತಾರೆ. ಅಮ್ಮ, ಏನು ಮಾತಾಡ್ತಿದ್ಯಾ ನೀನು? ನೀನಾಗೆ ನೀನು ಇಲ್ಲಿಗೆ ಬಂದು ಅವಳ ಮೇಲೆ ಯಾಕೆ ರೇಗ್ತಿದ್ಯಾ ಅಂತಾನೆ ರಾಮ್. ನಾನೇನೋ ಮಾಡಲಿ, ಇವಳು ಅಕ್ಕನಿಗೆ ಮದ್ದಾಕಿ ತನ್ನ ಕೈವಶ ಮಾಡ್ಕೊಂಡಿದ್ದಾಳೆ ಅಂತಲೇ ಮಹೇಶ್ವರಿ. ಮಹಾದೇವ ಈಚೆ ಕಾವ್ಯ ಮಹಾದೇವನ ಹತ್ರ ಹೋ ಕಡೆಗೂ ಬರೋದಕ್ಕೆ ಮನಸ್ಸಾಯ್ತು ಮಹಾದೇವ ಅವರಿಗೆ. ಹೆಣ್ಣು ಅಂದರೆ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ, ಅವಳು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ತಾಳೆ ಅಂತ ಸಾಧನೆ ನಾನು ಸಾಧಿಸಿ ತೋರಿಸಿದ್ದೀನಿ. ಇದು ಫಾರಿನ್ ಕಂಪ್ನಿಯಿಂದ ಬಂದಿರೋ ಆಫರ್ ಲೆಟರ್ ತಗೋ ಅಂತ ಅವನ ಮುಖದ ಮೇಲೆ ಬಿಸಾಕಿ ನಮ್ಮ ದೇಶದ ದೊಡ್ಡ ಸೈಂಟಿಸ್ಟ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಅಂತಾಳೆ ಕಾವ್ಯ. ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.